ಸುಮಾರು 10-12 ವರ್ಷಗಳ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿತ್ತು ಇದೊಂದು ಸುದ್ದಿ. ಆಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ವಿರುದ್ಧ ಆಗಿನ ಬಿಜೆಪಿ ಸರ್ಕಾರದ ನಾಯಕರುಗಳು ಮಂತ್ರಿಗಳು ಆರೋಪವನ್ನು ಮಾಡ್ತಾ ಇದ್ರು. ಯಾಕೆಂದ್ರೆ ಯಡಿಯೂರಪ್ಪ ಅವರ ವಿರುದ್ಧ ದಿನ ಬೆಳಗಾದ್ರೆ ಹೊಸದೊಂದು ದಾಖಲೆಯನ್ನು ಹಿಡಿದು ಕುಮಾರಸ್ವಾಮಿಯವರು ಆರೋಪವನ್ನು ಮಾಡ್ತಾ ಕೂತಿದ್ರು ಡಿನೋಟಿಫಿಕೇಶನ್ ಹಗರಣಕ್ಕೆ ಸಂಬಂಧಪಟ್ಟಂತೆ. ಅದೇ ಸಂದರ್ಭದಲ್ಲಿ ಬಂದಂತಹ ಒಂದು ಆರೋಪ ಕುಮಾರಸ್ವಾಮಿಯವರ ವಿರುದ್ಧ ಗಣಿಗೆ ಸಂಬಂಧಿಸಿದ್ದು. ಅಫ್ಕೋರ್ಸ್ ಕುಮಾರಸ್ವಾಮಿಯವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ 2006 ಫೆಬ್ರವರಿ ತಿಂಗಳಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ಅದಾಗಿ ಕೇವಲ 5 ತಿಂಗಳ ಅಂತರದಲ್ಲಿ ಜುಲೈ 2006ರಲ್ಲೇನೆ ಅಂದಿನ ಗಣಿಧಣಿ ಬಿಜೆಪಿಯ MLC ಇವತ್ತು ಬಿಜೆಪಿಯ ಶಾಸಕ ಜನಾರ್ದನ ರೆಡ್ಡಿ ಅವರು ವಿಧಾನ ಪರಿಷತ್ನಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ ಗಣಿ ಲಂಚ ಆರೋಪವನ್ನ ಮಾಡಿದ್ರು. ಆದರೆ ಈಗ ಕುಮಾರಸ್ವಾಮಿಯವರಿಗೆ ಇದೇ ಗಣಿ ಕಂಟಕ ಆಗ್ತಾ ಇದೆಯಾ? ಸರಿಸುಮಾರು 18 ವರ್ಷಗಳ ನಂತರ ಈ ವಿಚಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಸಂಕಷ್ಟವನ್ನ ತಂದೊಡ್ತಾ ಇದೆಯಾ? ಕುಮಾರಸ್ವಾಮಿ ವಿರುದ್ಧ ದಾಖಲಾಗುತ್ತಾ ಚಾರ್ಜ್ ಶೀಟ್? ಹಳೆ ಕೇಸ್ನಲ್ಲಿ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಶುರುವಾದಂತೆ ಕಂಡು ಬರ್ತಾ ಇದೆ. ಸಾಯಿ ಮಿನರಲ್ಸ್ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿಯನ್ನ ಕೇಳ್ತಾ ಇದ್ದಾರೆ ಲೋಕಾಯುಕ್ತದ SIT. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಾಯುಕ್ತದ SIT ಪತ್ರವನ್ನ ಬರೆದಿದೆ. ಇದು ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಸುದ್ದಿ. ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ, ನಂತರ ನಾವೇ ಇದರ ಫಾಲೋ ಅಪ್ ಕೂಡ ಮಾಡ್ತಾ ಇದ್ವಿ. ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ವಿಚಾರ, ಯಾವ ಸ್ವರೂಪದಲ್ಲಿ ಈ ಒಂದು ಪ್ರಕರಣದಲ್ಲಿ ಕುಮಾರಸ್ವಾಮಿಯವರು ಸಿಲುಕಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಈ ಒಂದು ಹಗರಣದ ಆರೋಪಗಳು ಒಂದಾದ ಮೇಲೆ ಒಂದು, ಯಾಕಂದ್ರೆ ಗಣಿ ಹಗರಣ ಕುಮಾರಸ್ವಾಮಿಯವರ ವಿರುದ್ಧ ಆರೋಪವಾಗಿ ಕೇಳಿ ಬರ್ತಾ ಇರೋದು ಇದು ಮೊದಲು ಖಂಡಿತವಾಗ್ಲೂ ಕೂಡ ಅಲ್ಲ. ನಾನು ನಮಗೆ ಆವಾಗಲೇ ಉಲ್ಲೇಖ ಮಾಡಿದೆ, 2006ರ ಜುಲೈ ತಿಂಗಳಲ್ಲಿ ಜನಾರ್ದನ ರೆಡ್ಡಿ ಅವರು ಮೊದಲ ಬಾರಿಗೆ ಕುಮಾರಸ್ವಾಮಿ ಅವರ ವಿರುದ್ಧ ಗಣಿ ಲಂಚದ ಆರೋಪವನ್ನು ಮಾಡ್ತಾರೆ. 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಗಣಿ ಗುತ್ತಿಗೆಯನ್ನು ಕೊಡೋದ್ರಲ್ಲಿ ಹಣ ಸ್ವೀಕರಿಸಿದ್ದಾರೆ ಅಥವಾ ಅವರು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ, ಯಾರಿಗೂ ಲಾಭ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿದ್ವು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿದ್ದು 2011ರಲ್ಲಿ ಲೋಕಾಯುಕ್ತ ವರದಿ, ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ತಮ್ಮ ಅವಧಿಯೂ ಸೇರಿದಂತೆ ಹಿಂದಿನ ಅವಧಿಗಳಲ್ಲಿ ಗಣಿಯಲ್ಲಿ ಯಾವ ರೀತಿಯಾದಂತಹ ಹಗರಣ ನಡೆದಿದೆ ಕರ್ನಾಟಕದಲ್ಲಿ ಅನ್ನೋದರ ಬಗ್ಗೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ರು, ಲೋಕಾಯುಕ್ತ ತನಿಖೆ ಕೊಟ್ಟಿದ್ರು. ಇದೇ ವಿಚಾರ ಈಗ ಕುಮಾರಸ್ವಾಮಿಗೆ ಸಂಕಷ್ಟವನ್ನ ತಂದೊಡ್ಡಿದಂತೆ ಕಂಡು ಬರ್ತಾ ಇದೆ. ಏನಾಯ್ತು ಹಾಗಾದ್ರೆ ಇದರಲ್ಲಿ ಅನ್ನುವಂಥ ವಿಚಾರವನ್ನ ನೋಡ್ತಾ ಹೋದ್ರೆ, ಕುಮಾರಸ್ವಾಮಿ ಅವರಿಗೆ ಯಾಕೆ ಇದು ಗಣಿ ಕಂಟಕ ಆಗ್ತಾ ಇದೆ ಅಂತ ಹೇಳಿದ್ರೆ, 2007ರಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿ ಗುತ್ತಿಗೆಯನ್ನು ನೀಡಲಾಗಿತ್ತು. ಕರ್ನಾಟಕದಲ್ಲಿ ಗಣಿಗಾರಿಕೆ ತನ್ನ ಪೀಕ್ ತಲುಪಿದಂತಹ ಕಾಲ ಅದು. ಅದರ ರಾಜ್ಯದಲ್ಲಿ ಗಣಿಗಾರಿಕೆ ಯಾವ ಸ್ವರೂಪದಲ್ಲಿ ಎಗ್ಗಿಲ್ಲದೆ ಸಾಗಿತ್ತು, ಏನೇನು ಆಗ್ತಾ ಇತ್ತು ಅನ್ನುವಂಥದ್ದು ಕರ್ನಾಟಕದ ಜನ ನೋಡಿದ್ದಾರೆ. ನಿಯಮ ಮೀರಿ 550 ಎಕರೆ ಜಮೀನನ್ನು ಮಂಜೂರು ಮಾಡಿದಂತಹ ಆರೋಪ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನುವಂತಹ ಆರೋಪ ಕುಮಾರಸ್ವಾಮಿ ಅವರು ಅಧಿಕಾರದಿಂದ ಕೆಳಗಿಳಿದ ನಂತರ ಅವರ ವಿರುದ್ಧ ಕೇಳಿ ಬಂದಿತ್ತು. 2011ರಲ್ಲಿ ಲೋಕಾಯುಕ್ತರಾಗಿದ್ದಂತಹ ಎನ್ ಸಂತೋಷ್ ಹೆಗಡೆ ಅವರು ಸಲ್ಲಿಕೆ ಮಾಡಿದಂತ, ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ ಜುಲೈ 27, 2011ರಂದು. ಆ ಒಂದು ವರದಿಯಲ್ಲಿ ಈ ಅಂಶವೂ ಕೂಡ ಉಲ್ಲೇಖ ಆಗಿತ್ತು. ಅಂದಿನ ಮುಖ್ಯಮಂತ್ರಿ 2007ರಲ್ಲಿ ಈ ಒಂದು ಗಣಿಗೆ ಗುತ್ತಿಗೆ ಕೊಡುವಾಗ ಅಕ್ರಮ ಎಸಗಿದ್ದಾರೆ ಅಥವಾ ಕಾನೂನು ಬಾಹಿರವಾಗಿ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಸಂತೋಷ್ ಹೆಗಡೆ ವರದಿಯನ್ನು ಆಧರಿಸಿ ಲೋಕಾಯುಕ್ತದ SIT ತನಿಖೆಯನ್ನ ನಡೆಸಲಾಗಿತ್ತು. ಅಂದ್ರೆ ಇಲ್ಲಿ ಲೋಕಾಯುಕ್ತ SIT ತನಿಖೆಯ ಒಂದು ಪ್ರಕ್ರಿಯೆಗಳು ನಡೆದವಲ್ಲ, ಅವೆಲ್ಲವೂ ಕೂಡ ನಡೆದಿರುವಂಥದ್ದು ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಶುರುವಾಗಿತ್ತು. 1/11/2023ಕ್ಕೆ ಕುಮಾರಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಲೋಕಾಯುಕ್ತದ SIT ನಿರ್ಧಾರವನ್ನ ಕೈಗೊಳ್ಳುತ್ತೆ. 1/11/2023 ಅಂದ್ರೆ ನವೆಂಬರ್ 1, 2023ರಂದೇನೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅನ್ನುವಂಥ ನಿರ್ಧಾರವನ್ನ ಲೋಕಾಯುಕ್ತದ SIT ಮಾಡುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿಯನ್ನ ಕೇಳಿತ್ತು ಲೋಕಾಯುಕ್ತದ SIT. ಲೋಕಾಯುಕ್ತದ SIT ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದಿನ ಮಾಜಿ ಮುಖ್ಯಮಂತ್ರಿ, ಅಂದ್ರೆ ಈಗ ಅವರು ಕೇಂದ್ರದ ಸಚಿವರು, ಆಗಿನೂ ಕೂಡ ಅವರು ಕೇಂದ್ರ ಸಚಿವರಾಗಿರಲಿಲ್ಲ,
ಅವರು ಲೋಕಸಭಾ ಸದಸ್ಯರಾಗಿರಲಿಲ್ಲ. ಅವರಾಗಿನ್ನೂ ಕೂಡ ಕರ್ನಾಟಕ ವಿಧಾನಸಭೆಯ ಶಾಸಕರಾಗಿದ್ರು, ಮಾಜಿ ಮುಖ್ಯಮಂತ್ರಿ ಆಗಿದ್ರು. 8/8/2024 HDK ವಿರುದ್ಧ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೇಳಿ ಒಂದು ಪತ್ರವನ್ನ ಬರೀತಾರೆ ಗವರ್ನರ್ ಅವರು ಆಗಸ್ಟ್ 8ನೇ ತಾರೀಕಿನಂದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂಶವನ್ನು ಗಮನಿಸಬಹುದು. ಜುಲೈ ತಿಂಗಳಿನಲ್ಲಿ ಜುಲೈ 26ರಂದು ಸಿದ್ದರಾಮಯ್ಯನವರ ವಿರುದ್ಧ ಗವರ್ನರ್ ಅವರು ಯಾವಾಗ ಒಂದು ಅವರ ಮೇಲೆ ಒಂದು ತನಿಖೆಗೆ ಅವಕಾಶವನ್ನು ಕೊಡಿ ಅನ್ನುವಂಥದ್ದನ್ನು ಗವರ್ನರ್ ಅವರಿಗೆ ಕೇಳಿರ್ತಾರಲ್ಲ, TJ ಅಬ್ರಹಾಂ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿರ್ತಾರಲ್ಲ, ಅದಾದ ತಕ್ಷಣಕ್ಕೇ ಗವರ್ನರ್ ಅವರು ಒಂದು ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳಿಸಿರ್ತಾರೆ. ಅದಕ್ಕೆ ಉತ್ತರವಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಸರ್ಕಾರದ ಕ್ಯಾಬಿನೆಟ್ ಒಂದು ಉತ್ತರವನ್ನ ಗವರ್ನರ್ ಅವರಿಗೆ ಕೊಟ್ಟು, ಗವರ್ನರ್ ಅವರು ಯಾಕೆ ಕುಮಾರಸ್ವಾಮಿ ಅವರಿಗೆ ಇಂಥ ವಿಚಾರಗಳಲ್ಲಿ ಪತ್ರ ಬರೆದಿಲ್ಲ ಅಥವಾ ಅವ್ರಿಗೆ ಯಾಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅವರ ವಿರುದ್ಧ ಅನ್ನುವಂಥ ಚರ್ಚೆ ಆಗ್ತಿದ್ದ ಸಂದರ್ಭದಲ್ಲಿನೇ ಲೋಕಾಯುಕ್ತರಿಂದ ವಿವರಣೆಯನ್ನ ಕೇಳಿದ್ರು. ಲೋಕಾಯುಕ್ತರ SIT ಬಳಿ ವಿವರಣೆಯನ್ನ ಕೇಳಿದ್ರು ರಾಜ್ಯಪಾಲರು. ಯಾವಾಗ? ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಕೊಟ್ಟ ನಂತರ. ಇಲ್ಲಿ ರಾಜ್ಯಪಾಲರ ಬಳಿಯಲ್ಲಿ ಅನುಮತಿ ಕೇಳಿದಂಥದ್ದು ನವೆಂಬರ್ ತಿಂಗಳಲ್ಲಿ. ರಾಜ್ಯಪಾಲರು ಕೇಳಿದಂತಹ ಸ್ಪಷ್ಟನೆಗೆ ಈಗಾಗಲೇ ಲೋಕಾಯುಕ್ತದ SIT ವಿವರಣೆಯನ್ನ ಕೊಟ್ಟಿದೆ. ಏನೇನಾಗಿದೆ, ತಮ್ಮ ತನಿಖೆಯಲ್ಲಿ ಕಂಡು ಬಂದಿರುವಂತಹ ಅಂಶಗಳು ಏನಿದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಈಗ ಲೋಕಾಯುಕ್ತದ SIT ರಾಜ್ಯಪಾಲರಿಗೆ ನೀಡಿದೆ. ಕುಮಾರಸ್ವಾಮಿ ಅವರ ವಿರುದ್ಧ ಆರೋಪ ಪಟ್ಟಿಯನ್ನ ಸಲ್ಲಿಸೋದಕ್ಕೆ ಅನುಮತಿ ನೀಡಲು ಮನವಿಯನ್ನ ಮಾಡಲಾಗಿದೆ. ಇದು ತನಿಖೆಯ ವರದಿ ಅಲ್ಲ, ತನಿಖೆಗೆ ಅನುಮತಿಯನ್ನು ಕೇಳ್ತಾರೆ ಅಂತಲ್ಲ. ತನಿಖೆ ಆಲ್ರೆಡಿ ನಡೆದಿದೆ. ತನಿಖೆ ಆದ ನಂತರ ಈಗ ಆರೋಪ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಅನುಮತಿಯನ್ನ ಕೊಡಿ ಅಂತ ಕೇಳ್ತಾ ಇದೆ. ಇದರ ಆಧಾರದ ಮೇಲೆನೇ ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆ ನಾವು ನೋಡ್ತಾ ಹೋದಾಗ ಬಹಳ ಮುಖ್ಯವಾಗಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ 1988ರ ಕಾಯ್ದೆಗೆ ತಿದ್ದುಪಡಿ ಕಾಯ್ದೆಯ ಅನ್ವಯವಾಗಿ 2018ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿಯನ್ನ ತರಲಾಗಿತ್ತು. ಈ ತಿದ್ದುಪಡಿಯ ಪ್ರಕಾರವಾಗಿ ಮೊದಲು ನಿರ್ಗಮಿತ ಜನಪ್ರತಿನಿಧಿಗಳ ವಿರುದ್ಧ ಕ್ರಮಕ್ಕೆ ಅವಕಾಶ ಇತ್ತು. ಅಂದ್ರೆ ಹಿಂದಿನ ಕಾನೂನಿನಲ್ಲಿ ಅವಕಾಶ ಇತ್ತು. ಆದರೆ ಈಗ ನಿರ್ಗಮಿತ ಜನಪ್ರತಿನಿಧಿಯ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಪೂರ್ವಾನುಮತಿ ಆ ಸಂದರ್ಭದಲ್ಲಿ ಅಗತ್ಯ ಇರಲಿಲ್ಲ. ಆದರೆ ಈಗ ಪೂರ್ವಾನುಮತಿಯ ಅಗತ್ಯ ಇದೆ. 2018ರ ನಂತರ ಪೂರ್ವಾನುಮತಿಯ ಅಗತ್ಯ ಇದೆ ಆರೋಪ ಪಟ್ಟಿಯನ್ನು ಸಲ್ಲಿಸೋದಕ್ಕೆ. ಕಾಯ್ದೆ ತಿದ್ದುಪಡಿಯ ಬಳಿಕ ರಾಜ್ಯಪಾಲರ ಅನುಮತಿ ಬೇಕಾಗಿದೆ. ಅಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ವಿರುದ್ಧ ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನು ನಡೆಸೋದಕ್ಕೆ 2018 ಕೂಡ ಅವಕಾಶ ಇತ್ತು. ಆದರೆ ಈಗ ಅದರ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು ಅಂದ್ರೆ ಪೂರ್ವಾನುಮತಿ ಅಗತ್ಯ ಇದೆ. ಹೀಗಾಗಿ ಪೂರ್ವಾನುಮತಿಯನ್ನ ಕೇಳಿದ್ದಾರೆ. ಕಾಯ್ದೆ ತಿದ್ದುಪಡಿ ಬಳಿಕ ಸಕ್ಷಮ ಪ್ರಾಧಿಕಾರದ ಅನುಮತಿ ಅತ್ಯಗತ್ಯ ಆಗಿದೆ. ಅಂದ್ರೆ ಇಲ್ಲಿ ರಾಜ್ಯಪಾಲರ ಅನುಮತಿ ಅತ್ಯಗತ್ಯ ಆಗಿದೆ. ಈ ಕಾರಣಕ್ಕಾಗಿ ರಾಜ್ಯಪಾಲರಿಗೆ ಪ್ರಸ್ತಾವವನ್ನ ಸಲ್ಲಿಕೆ ಮಾಡಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಮತಿ ಬೇಕಿದೆ, ಸ್ಯಾಂಕ್ಷನ್ ಬೇಕಿದೆ ಪ್ರಾಸಿಕ್ಯೂಷನ್ಗೆ ಅನ್ನುವಂಥದ್ದನ್ನ ಕೇಳಲಾಗಿತ್ತು. ಆದರೆ ಇಲ್ಲಿ ಸ್ಯಾಂಕ್ಷನ್ ಅನ್ನ ಕೊಟ್ಟಿಲ್ಲ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಅವರು ಏನ್ ಮಾಡ್ತಾರೆ? ಲೋಕಾಯುಕ್ತದ SITಗೆ ಅನುಮತಿಯನ್ನ ಕೊಡುವಂಥದ್ದು ಬಿಡುವಂಥದ್ದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರುವಂತಹ ಅಂಶ. ರಾಜ್ಯಪಾಲರಿಗೆ ಮನವರಿಕೆ ಆಗದೇ ಇರಬಹುದು. ಲೋಕಾಯುಕ್ತರು ಈಗ ಏನೇ ವಿವರಣೆಯನ್ನು ಕೊಟ್ಟರು ಕೂಡ, ಲೋಕಾಯುಕ್ತದ SIT ಏನೇ ವಿವರಣೆಯನ್ನು ಕೊಟ್ಟರು ಕೂಡ ಅದು ರಾಜ್ಯಪಾಲರಿಗೆ ಮನವರಿಕೆ ಆಗದೇ ಇರಬಹುದು, ಅಥವಾ ಅವರ ಅಭಿಪ್ರಾಯ ಇನ್ನಷ್ಟು ಬೇಕಾಗಿರಬಹುದು. ಕಾನೂನು ಅಭಿಪ್ರಾಯವನ್ನು ಪಡೆಯುವಂಥ ಅವಕಾಶವೂ ಕೂಡ ರಾಜ್ಯಪಾಲರಿಗಿದೆ. ಅವ್ರಿಗೆ ಸಮಯದ ಕಾಲಮಿತಿ ಅನ್ನೋದಿಲ್ಲ. ಇಂಥ ದಿವಸ ನಿಮಗೆ ಅರ್ಜಿ ಬಂದಿದೆ, ಇದನ್ನು ನಾಳೆನೇ ಕೊಡಬೇಕು, ಒಂದು ವಾರದಲ್ಲಿ ಕೊಡಬೇಕು, 15 ದಿವಸದಲ್ಲಿ ಅನುಮತಿ ಕೊಡಬೇಕು ಅನ್ನೋಂಥ ಕಾಲಮಿತಿ ಇಲ್ಲ. ನೋಡಿ, ಗವರ್ನರ್ ಅವರು ತಮ್ಮ ವಿವೇಚನೆಯನ್ನು ಬಳಸಿಕೊಂಡು ಅವ್ರು ನೋಟಿಸನ್ನು ಕೊಡ್ಬೋದು, ವಿವರಣೆಯನ್ನು ಕೇಳ್ಬೋದು, ಅದಕ್ಕೆ ಅನುಮತಿಯನ್ನು ಕೊಡ್ಬೋದು. ಸಿದ್ದರಾಮಯ್ಯನವರ ವಿಚಾರದಲ್ಲಿ TJ ಅಬ್ರಹಾಂ ಅವರು ಮಧ್ಯಾಹ್ನ ನೋಟಿಸನ್ನು ಕೊಟ್ಟರೆ, ಅಂದರೆ ಮನವಿಯನ್ನು ಕೊಟ್ಟರೆ, ದೂರನ್ನು ಕೊಟ್ಟರೆ ಅವತ್ತು ರಾತ್ರಿ ಒಳಗಡೆನೆ ನೋಟಿಸ್ ಕೂಡ ಸರ್ವಾಗಿರುತ್ತೆ. ಆದರೆ ಇಲ್ಲಿ ಅವರು ಅದೇ ಸ್ವರೂಪದಲ್ಲೇ ಮಾಡಬೇಕು ಅಂತ ಹೇಳಿಲ್ಲ. ಪ್ರಕರಣದಿಂದ ಪ್ರಕರಣಕ್ಕೆ ಭಿನ್ನವಾಗಿ ಅವರು ತಮ್ಮ ವಿವೇಚನೆಯನ್ನು ಬಳಕೆ ಮಾಡ್ಕೊಳ್ಬೋದು. ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಈ ಒಂದು ಪ್ರಕರಣ ಏನಿದೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ಲೋಕಾಯುಕ್ತದ SITಗೆ ವರದಿ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂಥದ್ದು. ಎಲ್ಲ ಕಾರಣಕ್ಕಾಗಿ ವರದಿ ಸಮೇತ ರಾಜ್ಯಪಾಲರಿಗೆ ಲೋಕಾಯುಕ್ತದ SIT ಈಗ ಮನವಿಯನ್ನು ಮಾಡಿಕೊಂಡಿದೆ. ನಾವು ಈ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತೇಳಿ. ರಾಜ್ಯಪಾಲರ ನಡೆ ಏನು ಅನ್ನುವಂಥದ್ದು ಈಗ ಕುತೂಹಲವನ್ನು ಕೆರಳಿಸಿದೆ. ರಾಜ್ಯಪಾಲರು ಕೂಡ ಯಾವತ್ತೂ ರಾಜಕೀಯವನ್ನು ಮೀರಿ
ಅವರು ಕೆಲಸವನ್ನು ಮಾಡಬೇಕಾಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಆಶಯ, ನಮ್ಮ ಸಂವಿಧಾನದಲ್ಲಿ ಇರುವಂಥ ಬಹಳ ದೊಡ್ಡದಾದಂಥ ಆಶಯ ಕೂಡ ಆಗಿರುತ್ತೆ. ಈ ಕಾರಣಕ್ಕಾಗಿಯೇ ಇಲ್ಲಿ ಈಗ ರಾಜ್ಯಪಾಲರು ಏನು ಮಾಡ್ತಾರೆ, ಸಿದ್ದರಾಮಯ್ಯನವರ ವಿರುದ್ಧ ಅವರು ಪ್ರಕರಣವನ್ನು ದಾಖಲಿಸೋದಕ್ಕೆ ಬೇಕಾದಂತಹ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲೂ ಕೂಡ ಅದೇ ಸ್ವರೂಪದಲ್ಲಿ ಅನುಮತಿಯನ್ನು ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಅಂಶ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ರಾಜ್ಯಪಾಲರ ಮೇಲೆ ಒತ್ತಡವನ್ನು ಹೇರುವಂತಹ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಪ್ರತಿಪಕ್ಷಗಳ ನಾಯಕರುಗಳ ವಿರುದ್ಧ ಪುರಾವೆಗಳಿದ್ದಾವೆ, ದಾಖಲೆಗಳಿದ್ದಾವೆ. ಒಂದು ತನಿಖಾ ಸಂಸ್ಥೆ ಲೋಕಾಯುಕ್ತ ತನಿಖೆ ಮಾಡಿ ಪ್ರಾಥಮಿಕ ವರದಿಯಲ್ಲಿ ಮೇಲ್ನೋಟಕ್ಕೆ ಇದು ಸಾಬೀತಾಗಿದೆ. ಇದು ಪ್ರಮಾ ಫೇಸಿ, ಇದರಲ್ಲಿ ದಾಖಲೆಗಳಿದ್ದಾವೆ ಅನ್ನುವಂತ ಮಾತನ್ನು ಹೇಳಿದ್ರು. ಇಲ್ಲಿವರೆಗೂ ಅವರಿಗೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಡದೇ ಇರತಕ್ಕಂಥದ್ದು ಇದು ಪಕ್ಷಪಾತಿ ಧೋರಣೆ. ಅದಕ್ಕೆ ಪಕ್ಷಪಾತ ಮಾಡ್ತಕ್ಕಂಥ ರಾಜ್ಯಪಾಲರಿಗೆ ವಾಪಸ್ ಕರೆಸಿಕೊಳ್ಳಿ ಅಂತೇಳಿ ಹೇಳಿ ನಾವು ಮಹಾಮಹಿಮ ರಾಷ್ಟ್ರಪತಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ನವರು ಸಮಾಜ ಪರಿವರ್ತನ್ ಕೇಸ್ನಲ್ಲಿ ಗಂಭೀರವಾದಂತಹ ಆರೋಪಗಳಿದೆ, ಮೈನಿಂಗ್ ದುರ್ವ್ಯವಹಾರ ಆಗಿದೆ, ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ, ಸೆಕ್ಷನ್ 19 ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಕೊಟ್ಟಿಲ್ಲ ಇವರು ರಾಜ್ಯಪಾಲರು. ಇದನ್ನ ತಿರ್ಚಿಬಿಟ್ಟು 2017 ಆದೇಶನ ಓದ್ತಾ ಇದ್ದಾರೆ ಅವರು. ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ರೆಕಮೆಂಡೇಶನ್ ಕಾನೂನು ಬಾಹಿರವಾಗಿದೆ, ಇದರಲ್ಲಿ ಎಲ್ಲಾ ರೀತಿಯಾದಂತಹ ಕರಪ್ಷನ್ ಆಕ್ಟ್ ಇದೆ ಅಂತೇಳಿ ಚಾರ್ಜ್ ಶೀಟ್ ಅಲ್ಲಿ ಅವ್ರು ಹೇಳಿದ್ದಾರೆ, ತನಿಖೆ ಮಾಡಿರೋರು. ನಾವ್ ಹೇಳ್ತಾ ಇರೋದಲ್ಲ. ಯಾರೋ ವಿನೋದ್ ಗೋಯಲ್ ಅರ್ಜಿನೇ ಹಾಕಲಿಲ್ಲ, ಇಸ್ ಅ ಫ್ರಾಡ್. ಅವನ ಅಕ್ಯೂಸ್ ನಂಬರ್ 1, ಅವ್ನು ನಮ್ದನೇ ಆರೋಪಿ, ಇವ್ರ ಆರೋಪಿ ನಂಬರ್ 2. ನೋಡಪ್ಪ, ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ನಲ್ಲಿ 23/11/2023 ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದರು ಪ್ರಾಸಿಕ್ಯೂಟ್ ಮಾಡಿ. ಆದರೆ ಇವತ್ತಿನವರೆಗೆ ಗೊತ್ತಿಲ್ಲ. ಮತ್ತೆ ಕೇಳಿದ್ದಾರೆ, ಅದನ್ನ ಮತ್ತೆ ಕೇಳಿದ್ದಾರೆ. ಅಂದ್ರೆ 26/7/2024 ಅಬ್ರಾಹಿಂ ನನ್ನ ಮೇಲೆ ಕೊಡ್ತಾರೆ 11:15 ಗಂಟೆಗೆ. 10 ಗಂಟೆಗೆ ಶೋಕಾಸ್ ನೋಟಿಸ್ ತಯಾರಾಗುತ್ತೆ. ಇದು ಡಿಸ್ಕ್ರಿಮಿನೇಷನ್ ಅಲ್ವೋ? ಅದಕ್ಕೆ ರಾಜ್ಯಪಾಲರಿಗೆ ನೀವು ಈ ತರ ಪಿಕ್ ಅಂಡ್ ಚೂಸ್ ಮಾಡಬೇಡಿ ಅಂತ ಹೇಳೋದು, ಸೆಲೆಕ್ಟಿವ್ ಆಗಿ ಮಾಡೋದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಮಾತನಾಡಿದ್ದಾರೆ. ಮೇಲ್ಮನೆಯ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಾರೆ, ಸೂಕ್ತ ಅನಿಸಿದ್ರೆ ಅವರು ಕೊಡ್ತಾರೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅಂತ ಹೇಳ್ತಾರೆ. PY ರಾಘವೇಂದ್ರ ಅವರು ಹೇಳ್ತಿದ್ದಾರೆ, ಇದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತಾರೆ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಯಾವುದೇ ಕೇಸ್ ಕೊಟ್ಟಾಗ ಎಲ್ಲವನ್ನೂ ಪ್ರಾಸಿಕ್ಯೂಷನ್ ಕೊಡಬೇಕು ಅನ್ನೋದು ಇದಲ್ಲ. ಕೊಟ್ಟಿದ್ರೆ ಅದರ ಅವಲೋಕನ ಮಾಡಿ ಅದರಲ್ಲಿ ಕೊಡಬೇಕು ಅನ್ನೋದು ಏನಾದ್ರೂ ಇದ್ರೆ ಅದರಲ್ಲಿ ಸೂಕ್ತ ಅನಿಸಿದ್ರೆ ಕೊಡ್ತಾರೆ. ಗೌರವಾನ್ವಿತ ರಾಜ್ಯಪಾಲರದ ಅವ್ರದೇ ಆದಂಥ ಲೀಗಲ್ ವಿಂಗ್ ಇದೆ, ಚರ್ಚೆಗಳು ಮಾಡ್ತಾರೆ. ಅಷ್ಟು ಎತ್ತರಕ್ಕೆ ಸಂಬಂಧಪಟ್ಟಂಥ ವಿಚಾರ ನಾನು ಒಬ್ಬ ಅದಕ್ಕೆ ಪುನಃ ಪ್ರತಿಕ್ರಿಯೆ. ಗೌರವಾನ್ವಿತ ರಾಜ್ಯಪಾಲರದ ಅವ್ರದೇ ಆದಂಥ ಲೀಗಲ್ ವಿಂಗ್ ಇದೆ, ಚರ್ಚೆಗಳು ಮಾಡ್ತಾರೆ. ಅಷ್ಟು ಎತ್ತರಕ್ಕೆ ಸಂಬಂಧಪಟ್ಟಂಥ ವಿಚಾರ ನಾನು ಒಬ್ಬ ಅದಕ್ಕೆ ಪುನಃ ಪ್ರತಿಕ್ರಿಯೆ. ಆದರೆ ಈ ಒಂದು ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಬಹಳ ಸುದೀರ್ಘವಾಗಿ ಕಾನೂನು ಹೋರಾಟವನ್ನು ನಡೆಸ್ತಾ ಇರುವಂಥವರು SR ಹಿರೇಮಠ ಅವರು, ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥರಾಗಿರುವಂತಹ SR ಹಿರೇಮಠ ಅವರು ಈ ವಿಚಾರದಲ್ಲಿ ಡೀಟೇಲ್ ಆಗಿ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಹಿರೇಮಠ ಅವರ ಪ್ರಕಾರವಾಗಿ ಕುಮಾರಸ್ವಾಮಿ ಅವರ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಯಾವ ಸ್ವರೂಪದಲ್ಲಿ ತಮ್ಮ ವಿವೇಚನೆಯನ್ನು ಬಳಕೆ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಹಿರೇಮಠರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅದು ಕೊಡೋದು ಬಿಡೋದು ಅವರಿಗೆ ಬಿಟ್ಟುಕೊಟ್ಟದ್ದು, ಯಾವ ಆಧಾರದ ಮೇಲೆ ಹೇಗೆ ಅವರು ಕೊಡ್ತಾರಂತ ಹೇಳಿ. ಸೊ ಅದನ್ನ ಈಗ ಅಸಂವಿಧಾನಿಕ ಇದನ್ನಂತ ಹೇಳಿ ಮುಖ್ಯಮಂತ್ರಿಗಳು ಇತರರು ಹೇಳ್ತಾ ಇದ್ದಾರೆ. ಸೊ ನನ್ನ ಅಭಿಪ್ರಾಯದೊಳಗೆ ನಮ್ಮ ಸಂವಿಧಾನದ ಪ್ರಕಾರ ನ್ಯಾಯಾಂಗ ಏನಿದೆ ಅಲ್ಲ ಅದು ನಿರ್ಣಯ ಮಾಡ್ತದೆ, ಅಸಂವಿಧಾನಿಕ ಇದೆಯೋ ಇಲ್ಲೋ, ಕೊಟ್ಟಿದ್ದು ಸಮಂಜಸ ಇದೆಯೋ ಇಲ್ಲೋ. ಸೊ ನನ್ನ ಅಭಿಪ್ರಾಯದೊಳಗೆ ಅದು ನ್ಯಾಯಾಂಗ ನಿರ್ಣಯ ಮಾಡಬೇಕು. ಆಮೇಲೆ ಅವತ್ತಿನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಏನಾಗಿದ್ರು, ಗಾಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಇವರೆಲ್ಲ ಅವಶ್ಯವಾಗಿ ಕೊಡ್ಲಿಕ್ಕೆ ಬರ್ತಾರೆ. ನೋಡ್ರಿ, ಆ ವಿಚಾರದೊಳಗೆ ನೂರಾರು ಮಹತ್ವದ ಕೇಸ್ಗಳಿವೆ. ಅದರೊಳಗೆ ಕುಮಾರಸ್ವಾಮಿಯವರು ಸಂಬಂಧಿಸಿದ್ದು ಇವೆ, ಆಮೇಲೆ ಇನ್ನಿತರ ಪ್ರಭಾವಶಾಲಿ ವ್ಯಕ್ತಿಗಳು ಸಂಬಂಧಿಸಿದ್ದಿದೆ. ನನ್ನ ಅಭಿಪ್ರಾಯದೊಳಗೆ ಅವತ್ತಿನ ಕರ್ನಾಟಕ ಸರ್ಕಾರ
ಇವರೇ ಇದ್ರು ಸಿದ್ದರಾಮಯ್ಯ. ಅವ್ರಿಗೆ ಹೋಗಿ ದೊರೆಸ್ವಾಮಿಯವರು, ನಾವು, ಆಮೇಲೆ ಇನ್ನೊಂದು 3-4 ಜನ ಹೋಗಿ ಭೇಟಿಯಾಗಿದ್ದೆವು. ಅವ್ರು ಅದನ್ನೆಲ್ಲ ಮಾಡ್ತೇವಂತ ಅಂದವರು ಇಷ್ಟು ತಡ ಯಾಕಾಗಿದೆ, ಅದನ್ನು ಯಾಕೆ ಎಕ್ಸ್ಪೆಡೈಟ್ ಮಾಡಿಲ್ಲ, ಈಗ ಯಾಕೆ ಅವರು ಇದನ್ನು ಮಾಡ್ತಾ ಇದ್ದಾರೆ, ನನಗೇನು ಅರ್ಥ ಇಲ್ಲ. ಹೀಗೆ ಸರ್ ಹಿರೇಮಠ ಅವರು, ಯಾಕೆಂದರೆ ಇದರಲ್ಲಿ ಸುದೀರ್ಘವಾದಂಥ ಹೋರಾಟವನ್ನು ಮಾಡಿಸುವಂಥವ್ರು ಮತ್ತು ಈ ಹಿಂದೆ ಸಿದ್ದರಾಮಯ್ಯನವರ ಮೊದಲ ಅವಧಿಯ ಸರ್ಕಾರ ಇದ್ದಂಥ ಸಮಯದಲ್ಲಿ ನೀವು ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿದ್ರಲ್ಲ, ಪಾದಯಾತ್ರೆ ಮಾಡಿದಂಥವ್ರು ಈಗಲಾದರೂ ಕೂಡ ಈ ಗಣಿ ಅಕ್ರಮಗಳ ಬಗ್ಗೆ ಕ್ರಮ ಕೈಗೊಳ್ಳಿ, ಸರಿಯಾದಂಥ ತನಿಖೆ ನಡೆಸಿ, ತಪ್ಪಿತಸ್ಥರ ಶಿಕ್ಷೆಗೆ ಗುರಿಪಡಿಸಿ, ಆ ಮೂಲಕವಾಗಿ ನಮ್ಮ ರಾಜ್ಯವನ್ನು ಲೂಟಿ ಮಾಡಿದಂಥವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ಆಗ್ರಹವನ್ನು ನಿರಂತರವಾಗಿ ಮಾಡ್ತಾ ಇದ್ರು. ಅದಕ್ಕೇನೆ SR ಹಿರೇಮಠ ಅವರು ಹೇಳ್ತಾರೆ, ಆಗ ಅವರು ಮಾಡಲಿಲ್ಲ, ಈಗ ಯಾಕೆ ಇದನ್ನು ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಆವಾಗಲೇ ಇದನ್ನು ಚುರುಕು ಮುಟ್ಟಿಸ್ಬೋದಾಗಿತ್ತಲ್ಲ, ಈ ಕೆಲಸವನ್ನು ಬಹಳ ಚುರುಕಾಗಿ ಮಾಡಿಸ್ಬೋದಾಗಿತ್ತಲ್ಲ, ಈಗ ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಎತ್ತಿದ್ದಾರೆ. ಯಾಕಂದರೆ ಸಹಜವಾಗಿಯೇ ರಾಜಕೀಯದಲ್ಲಿ ಟೈಮಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ರಾಜ್ಯಪಾಲರು ಒಂದು ಅನುಮತಿಯನ್ನು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು, ಅಷ್ಟಾಗ್ತಾ ಇದ್ದಂತೆಯೇ ಕುಮಾರಸ್ವಾಮಿಯವರ ಮೇಲಿನ ಪ್ರಾಸಿಕ್ಯೂಷನ್ನ ಅನುಮತಿಯ ವಿಚಾರವನ್ನು ಕಾಂಗ್ರೆಸ್ನ ನಾಯಕರು ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲದೆ ಹೋದರೆ ಕಾಂಗ್ರೆಸ್ನ ನಾಯಕರು ಕೂಡ ದಿವ್ಯ ಮೌನವನ್ನು ಅನುಸರಿಸುವಂತಹ ಸಾಧ್ಯತೆ ದಟ್ಟವಾಗಿತ್ತು.